ಸ್ಟೈಲ್ ಹೆಲ್ದಿ ಬರ್ಗರ್ ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿಗಳು: ಮೊದಲು ಒಂದು ಬ್ಲೆಂಡರ್ಗೆ ಒಂದು 5ರಿಂದ 6 ಮೆಣಸಿನ್ಕಾಯಿ, ಒಂದು ಅರ್ಧ ಕಟ್ಟು ಕೊತ್ತಂಬರಿ, ಒಂದು 1/4 ಕಟ್ಟು ಪುದೀನ, ಸ್ವಲ್ಪ ಸೇವು, ಐಸ್ ಕ್ಯೂಬ್ಸು 1ರಿಂದ 2 ಆದರೂ ಸಾಕು, ಸ್ವಲ್ಪ ಶುದ್ಧಾನುಸಾರ ಉಪ್ಪು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಈಗ ಈ ಹಸಿ ಚಟ್ನಿ ರೆಡಿ. ಒಂದು ಬೌಲು ಬೇಸನ್ ತಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂತ ಬರಬೇಕು. ಸ್ವಲ್ಪ ಜಾಸ್ತಿ ಈ ರೀತಿ ಕಲಿಸಿದ್ರೆ ಏರು ಕರೆಕ್ಟಾಗಿ ಒಳಗೆ ಪಾಸಾಗಿ ಚೆಂದಂಗೆ ಉಪ್ಪಿ ಬರ್ತಾವೆ. ಇದಕ್ಕೀಗ ಚಿಟಿಕೆ ಅಷ್ಟು ಅಡುಗೆ ಸೋಡಾ, ಸ್ವಲ್ಪ ಓಂಕಾಳು, ನಾವು ಅಜ್ವಾನ ಅಂತೀವಿ, ನೀವು ಓಂಕಾಳು ಅಂತೀರಿ. ಆಮೇಲೆ ಶುದ್ಧಾನುಸಾರ ಉಪ್ಪು ಹಾಕಿ ನೀರು ಬೇಕಿದ್ರೆ ನೋಡ್ಕೋಬೇಕು. ಸ್ವಲ್ಪ ಹಿಟ್ಟು ಅಳಕಿರ್ಬೇಕು. ನೋಡ್ರಿ, ಈ ರೀತಿ ಕಲಸಿ ಈ ಹದಕ್ಕೆ ಬರಬೇಕು. ನೋಡ್ರಿ, ಈ ಹದಕ್ಕೆ ಬಂದ್ರೆ ಸಾಕು. ಈಗ ಬದ್ನಿಕಾಯಿ ಬಜ್ಜಿ ಒಳಗೆ ತುಂಬೋ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಕಿ ಚೆಂದಂಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಶುದ್ಧಾನುಸಾರ ಉಪ್ಪು ಹಾಕೋಬೇಕು. ಈಗ ಈ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಒಂದು ಚಿಕ್ಕ ಬೌಲಾಗ ತಗೋಬೇಕು. ಈಗ ಈ ರೀತಿ ಬದ್ನಿಕಾಯಿ ಸೆಂಟ್ರಿಗೆ ನೀಟಾಗಿ ಸೀಳ್ಕೋಬೇಕು. ಸೀಳ್ಕೊಂಡು ಇದಕ್ಕೆ ಹಸಿಮೆಣಸಿನ್ಕಾಯಿ ಚಟ್ನಿ ಹಚ್ಚಬೇಕು. ಆಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸೀಲ್ ಮಾಡಿದಾಗ ಮಾಡ್ಕೋಬೇಕು. ಈಗ ಎಣ್ಣೆ ಒಳಗೆ ಕರಿಬೇಕು. ಸ್ವಲ್ಪ ಎಣ್ಣೆ ಹಿಡಿಯಂಗಿಲ್ಲ, ಭಾರಿ ಚಲೋ ಬರ್ತಾವ್ರಿ. ಈಗ ಬರ್ಗರ್ ಅಂತೀರಿ, ಪಾವ್ ಅಂತೀರಿ, ಬನ್ ಅಂತೀರಿ, ಇದ್ರಾಗ ನಡುವ ಸೀಳಿ ಮೊದಲು ಮಾಡಿಟ್ಕೊಂಡಿದ್ವಲ್ರಿ ಪುದೀನಾ ಚಟ್ನಿ, ಅದನ್ನ ಸ್ವಲ್ಪ ಚೆನ್ನಾಗಿ ಸೋರ್ಬೇಕು. ಈಗ ಬದ್ನಿಕಾಯಿ ಬಜ್ಜಿ ಇಟ್ಟು ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ರೆಡಿ ಟು ಈಟ್ ಬರ್ಗರ್. ಧನ್ಯವಾದ.